ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ಮುದ್ದು ಸೊಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ವಿದ್ಯಾಗೆ ಹೊಟ್ಟೆ ಕಾಣಿಸ್ತಾ ಇಲ್ಲ ಅನ್ನೋ ವಿಚಾರಕ್ಕಾಗಿ ಚಲುರಾಜ ಮತ್ತು ರತ್ನ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಹೊಟ್ಟೆಗೆ ಬಟ್ಟೆ ಕಟ್ಕೊಳ್ಳೋದಕ್ಕೆ ಹೇಳ್ತಾ ಇರ್ತಾರೆ. ಅದಕ್ಕೂ ಕೂಡ ಎಲ್ಲ ಹೊಲಿದು ತಯಾರಿ ಮಾಡಿರ್ತಾಳೆ ರತ್ನ. ಇದು ಒಂದು ಕಿತ ನಮ್ಮ ಮಾತು ಕೇಳು ಮಗಳೇ, ನಾವು ಹೇಳ್ದಂಗೆ ಕೇಳು, ಒಳ್ಳೆ ಸಮಯ ನೋಡ್ಬಿಟ್ಟು ಹೇಳ್ತೀವಿ ಅಂತೆಲ್ಲನೂ ಕೇಳ್ಕೊಂಡ್ರು ಕೂಡ ನನ್ನ ಕೈಯಲ್ಲಿ ಆಗೋದಿಲ್ಲ, ನನಗೆ ಈ ಸುಳ್ಳೆಲ್ಲ ಹೇಳಿ ಬದುಕೋಕ್ಕಾಗಕ್ಕಿಲ್ಲ ಅಂತ ವಿದ್ಯಾ ಬೇಜಾರು ಮಾಡ್ಕೊಂಡು ಅಳ್ತಾ ಇರ್ತಾಳೆ. ಹಿಂಗಂದರೆ ಹೆಂಗಾದೀತವ ವಸಿ, ಅರ್ಥ ಮಾಡ್ಕೊ, ನಿಮ್ಮ ಭಾಳ ಸಂದಾಕಿರಬೇಕು ಅಂತ ತಾನೇ ನಾವು ಇಷ್ಟೆಲ್ಲ ಓದಾಡ್ತಾ ಇರೋದು ಅಂತ ಹೇಳಿದಾಗ ವಿದ್ಯಾ, ದಯವಿಟ್ಟು ನನಗೆ ಒತ್ತಾಯ ಮಾಡಬೇಡಿ, ಈ ವಿಚಾರದಾಗೆ ನಿಮ್ಮನ್ನು ಕೈ ಮುಗಿದು ಬೇಡ್ಕೊತಾ ಇದ್ದೀನಿ. ನಮ್ಮ ಗೌಡ್ರು ಈ ಮಗಿ ಬಗ್ಗೆ ಶಾನೆ ಕನ್ಸ್ಕೊಂಡಿದ್ದಾರೆ. ಆವಾಗ ಅವ್ರು ಹೇಳ್ತಾ ಇದ್ರೆ ನನ್ನ ಎದೆಗೆ ಚೂರಿ ಹಾಕ್ದಂಗೆ ಆಯ್ತದೆ ಕಣವ, ನಿನ್ಗೆ ಯಾಕೆ ಅರ್ಥ ಆಯ್ತಾ ಇಲ್ಲ ಅಂತ ಅವರವನಿಗೆ ಹೇಳ್ತಾ ಇರ್ತಾಳೆ. ಇತ್ತ ವಿನಂತಿ ಮತ್ತು ಸಾವಿತ್ರಿ ಏನಾದರೂ ಮಾಡಿ ಹಟ್ಟಿ ಒಳಗಡೆ ಸೇರ್ಕೋಬೇಕು, ನೆಲೆ ಕಾಣಬೇಕು ಅಂತ ಧೈರ್ಯ ಮಾಡಿಬಿಟ್ಟು ಶಿವರಾಮೇಗೌಡರ ಹಟ್ಟಿ ಹತ್ರ ಬಂದಿರ್ತಾರೆ. ಗೇಟ್ ಹತ್ರ ನಿಂತ್ಕೊಂಡು ಅವ್ರ ಅಣ್ಣ ಮಾತಾಡಿರೋ ಮಾತೆಲ್ಲ ನೆನಪಿಸ್ಕೊತಾ ಇರ್ತಾಳೆ. ಅದನ್ನು ನೆನಪು ಮಾಡಿಕೊಂಡು ನನಗೆ ಶಾನೆ ಭಯ ಆಯ್ತದೆ ಕಣವ ಅಂತ ವಿನಂತಿ ಹೇಳಿದಾಗ, ನೀ ಭಯ ಪಡಬೇಡ ಕಣೆ, ನಾನು ಮಾತಾಡ್ತೀನಿ, ವಸಿ ಸುಮ್ಕೆ ಇರು ಅಂತ ಹೇಳಿ ಅವ್ವ ಅವ್ವ ಅಂತ ಕೂಗ್ತಾ ಇರ್ತಾಳೆ. ಇದನ್ನು ನೋಡ್ಬಿಟ್ಟು ಕ್ವಾಟ್ಲೆ, ಇವ್ರು ಯಾಕಪ್ಪ ಇಲ್ಲಿ ಬಂದರು, ಮೊದಲು ಈ ವಿಚಾರ ಅಮ್ಮಮ್ಮಂಗೆ ಹೇಳ್ಬೇಕು ಅಂತ ಹೋಗ್ಬಿಟ್ಟು ಅಮ್ಮಮ್ಮಂಗೆ ಹೇಳಿ ಕರ್ಕೊಬರ್ತಾನೆ. ನಂತರ ಇಬ್ಬರು ಬಂದು ಅವ್ರ ಹತ್ರ ಮಾತಾಡ್ತಿದ್ದಾಗ, ಏನ್ರೇ ಇನ್ನೇನು ಹಾಳು ಮಾಡಬೇಕು ಅಂತ ಇಲ್ಲಿ ಗಂಟ ಬಂದಿದ್ದೀರಾ ಅಂತ ಬೈತಾ ಇದ್ದಾಗ, ನಮ್ಮ ತಪ್ಪಿನ ಅರಿವು ನಮಗಾಗಿದೆ ಕಣವ, ನಾವು ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟು ಏನೋ ನನ್ನ ಮಗಳಿಗೆ ಒಂದು ಒಳ್ಳೆ ಬಾಳು ಸಿಗಲಿ, ನಂತರ ಆಗೋದು ಬೇಡ ಅಂತ ಇಂಥ ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟಿದ್ದೀನಿ ಕಣವ ಅಂತ ಅವ್ರು ಅವನಿಗೆ ಹೇಳ್ತಾ ಇರ್ತಾಳೆ. ಈತ ವಿದ್ಯಾ ಕೂಡ ಅಳ್ತಾ, ನಾನು ಇದನ್ನು ಈ ಸುಳ್ಳಿನ ಭಾರ ಹೊರಲಾರೆ ಕಣವ, ನನ್ನ ಕೈಲಿ ಇನ್ನು ಮುಂದೆ ಆಗೋಕ್ಕಿಲ್ಲ, ಅವರು ಎಲ್ಲ ಮೋಸ ಮಾಡಿ ನಾನು ಹೆಂಗವ ಸಂತೋಷವಾಗಿರೋಕ್ಕಾಯ್ತದೆ ಅಂತ ಹೇಳ್ತಿದ್ದಾಗ ಅವ್ರ ಅಜ್ಜಿ ಕೂಡ, ಇದೆಲ್ಲ ನಿನ್ನ ಒಳ್ಳೇದಕ್ಕೆ ಮೊಮ್ಮಗಳೇ ಹೇಳ್ತಾ ಇರೋದು, ಯಾವ ವಿಚಾರಕ್ಕೂ ಅವ್ರು ನಿನಗೆ ಒತ್ತಾಯ ಮಾಡಿಲ್ಲ, ಈ ವಿಚಾರಕ್ಕೆ ಒತ್ತಾಯ ಮಾಡ್ತಿದ್ದಾರೆ ಅಂದರೆ ನಿನ್ನ ಒಳ್ಳೇದಕ್ಕೆ ಅಂತ ಅರ್ಥ ಮಾಡ್ಕೊ ಮೊಮ್ಮಗಳೇ, ಇದು ಒಂದಕ್ಕಿಂತ ನಮ್ಮ ಮಾತು ಕೇಳು ಅಂತ ಅವ್ರ ಅಜ್ಜಿ ಕೂಡ ಹೇಳ್ತಾರೆ. ನಂತರ ರತ್ನ, ನೀನು ನಿನ್ನ ಹೊಟ್ಟೆಗೆ ಕಟ್ಕೊಂಡ್ಬಿಟ್ಟು ಅವಳಿಗೆ ತೋರಿಸು ರತ್ನಿ ಅಂತ ಚಲುರಾಜ ಹೇಳಿದಾಗ ರತ್ನ ಕೂಡ ಕಟ್ಕೊಂಡ್ಬಿಟ್ಟು ತೋರಿಸ್ತಿರ್ತಾಳೆ. ನಂತರ ನೀನು ಈಟೆ ವಸಿ, ನಾನು ಹೇಳೋದು ಮಾತು ಕೇಳವ, ಈ ಥರ ಕಟ್ಕೊಂಡ್ಬಿಟ್ಟು ಮೇಲ್ಗಡೆ ಬಟ್ಟೆ ಹಾಕ್ಕೊಂಡ್ರೆ ಆಯಿತು ಅಂತ ಹೇಳ್ತಿದ್ದಾಗ್ಲೇ ಭದ್ರೇಗೌಡರು ಕೂಡ ಅಲ್ಲಿಗೆ ಬಂದುಬಿಡ್ತಾರೆ. ಈತ ಸಾವಿತ್ರಿ ಭಾಗೀರಥಿಗೆ ಒತ್ತಾಯ ಮಾಡಿ ಏನಾದರೂ ಮಾಡಿ ಹಟ್ಟಿ ಒಳಗಡೆ ಸೇರಲೇಬೇಕು ಅಂತ ಹತ್ತು ಕರೆದು ಗೋಗರಿತಾ ಇರ್ತಾಳೆ. ಅದಕ್ಕೆ ನೀವೇನು ಸ್ವಲ್ಪ ತಪ್ಪ ಮಾಡಿದ್ದೀರಿ, ಎಲ್ಲಾದರೂ ಭಿಕ್ಷೆ ಬೇಡ್ಕೊಂಡು ತಿನ್ನೋಗಿ, ಇಲ್ಲ ಕೆರೆನೋ ಬಾವಿನೋ ನೋಡ್ಕೊಳ್ಳಿ ಅಂತ ಬೈತಾ ಇರಬೇಕಾದ್ರೆ, ಏನವ್ವ ನೀನು ಹಿಂಗೆ ಹೇಳ್ತಾ ಇದೀಯಾ, ನಾವು ಎಲ್ಲಿಗೆ ಅಂತ ಹೋಗೋಣ, ಏನು ಅಂತ ಮಾಡೋಣ, ಚಿಕ್ಕಪ್ಪನೂ ಹೊರ್ಗಡೆ ಹಾಕ್ಬಿಟ್ಟಿದ್ದಾರೆ, 4 ದಿನದಿಂದ ರೋಡ್ ಹತ್ರನೇ ಇದ್ದೀವಿ ಅಂತ ಗೊಳಾಡ್ತಾ ಇರ್ತಾಳೆ. ಇದನ್ನು ನೋಡಿ ಭಾಗೀರಥಮ್ಮಂಗೆ ಹೆತ್ತು ಕರಳು ಏನು ಮಾತಾಡೋದು ಅಂತ ಗೊತ್ತಾಗದೆ ಸುಮ್ಮನೆ ನಿಂತ್ಕೋತಾಳೆ. ನಂತರ ಕ್ವಾಟ್ಲೆ, ನೀವು ಇಂಥ ಕೆಲಸ ಮಾಡಿದ ಮೇಲೆ ಅನುಭವಿಸ್ಲೇಬೇಕಲ್ವೇ ಅಂದ ತಕ್ಷಣ ಸಾವಿತ್ರಿ ಕೋಪ ಮಾಡಿಕೊಂಡು, ಏಯ್ ಕ್ವಾಟ್ಲೆ ನೀನು ಸುಮ್ಮನೆ ಇರೋಕ್ಕಾಗಿಲ್ವಾ ಅಂತ ಬೈದ ತಕ್ಷಣ, ಓ ಮತ್ತೆ ಹಾಗೆ ಬಂದ್ಬಿಡ್ತು ಸಿಟ್ಟು, ಇನ್ನೂ ಕೊಬ್ಬೆ ಕರಗಿಲ್ಲ ಅಂತ ಹೇಳಿದ ಮೇಲೆ, ಅವ್ವ ನಾವೆಲ್ಲಿಗೆ ಹೋಗೋಣ, ನನ್ನ ಮಗಿ ಮುಖನಾದರೂ ನೋಡು, ವಯಸ್ಸಿಗೆ ಬಂದಿರೋ ಮಗ ಕಟ್ಕೊಂಡು ಆದಿ ಬೀದಿನಲ್ಲಿ ಇರೋಕ್ಕಾಗಕ್ಕಿಲ್ಲ, ಈ ಮಗು ಮುಖ ನೋಡ್ಕೊಂಡಾದರೂ ನಮಗೆ ಮಾತಾಡಿ ಒಂದು ಅವಕಾಶ ಕೊಡಿಸವ್ವ ಅಂತ ಬೇಡ್ಕೊಂಡ್ಮೇಲೆ ಭಾಗೀರಥಮ್ಮ, ಆಯಿತು ನಿಮ್ಮ ಅಣ್ಣ ಏನತ್ರ ಮಾತಾಡಿ ನೋಡ್ತೀನಿ, ಏನು ನಿನಗೆ ಭರವಸೆ ಕೊಡೋದಿಲ್ಲ, ಹೆತ್ತ ಕರ್ಮಕ್ಕೆ ಅದನ್ನು ಮಾಡಬೇಕಲ್ಲ ಅಂತ ಬೈಕೊಂಡು ಒಳಗಡೆ ಹೋಗ್ತಾರೆ. ನಂತರ ಸಾವಿತ್ರಿ ಹೇಗಾದರೂ ಮಾಡಿ ನಮ್ಮವ್ವ ಅಣ್ಣನ ಹತ್ರ ಮಾತಾಡ್ತಾಳೆ, ನಾವು ಹಟ್ಟಿ ಒಳಗಡೆ ಹೋಗ್ತೀವಿ, ವಸಿ ಸಮಾಧಾನವಾಗಿ ಇರು ವಿನಂತಿ ಅಂತ ಹೇಳ್ತಿದ್ರೆ ವಿನಂತಿ, ದೊಡ್ಡ ಮಾವ ಇದಕ್ಕೆ ಒಪ್ಪಕ್ಕಿಲ್ಲ ಕಣವ, ಅವ್ರ ಕೋಪ ನಿನಗೆ ಗೊತ್ತಿಲ್ವೇ ಅಂತ ಮಾತಾಡ್ಕೊತಿರ್ತಾರೆ.
ಭದ್ರೇಗೌಡರು ಒಳಗಡೆ ಬಂದು ಸರ್ಪ್ರೈಸ್ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಗಾಬರಿ ಆಗಿಬಿಟ್ಟಿರುತ್ತೆ. ಯಾಕೆ ಅಂದರೆ ವಿದ್ಯಾ ಹೊಟ್ಟೆಗೆ ಬಟ್ಟೆ ಕಟ್ಟಿರ್ತಾರೆ. ಅದನ್ನು ನೋಡಿಬಿಟ್ಟು ಏನಪ್ಪ ಮಾಡೋದು ಅಂತ ಗಾಬರಿ ಆಗಿರ್ತಾರೆ. ಆದರೆ ಅವರು ಆ ಗೊಂಬೆನ ಮುಖಕ್ಕೆ ಇಟ್ಕೊಂಡಿರೋದ್ರಿಂದ ನೋಡೋದಿಲ್ಲ ಬಟ್ಟೆ ಕಟ್ಟಿರೋದು. ಅಷ್ಟರಲ್ಲಿ ರತ್ನ ಅದನ್ನೆಲ್ಲ ಬಿಚ್ಚಿ ಎಸಿತಾಳೆ. ನಂತರ ಸರ್ಪ್ರೈಸ್ ಅಂತ ಖುಷಿಯಿಂದ ಹೇಳಿದಾಗ ಎಲ್ಲರೂ ಗಾಬರಿಯಾಗಿ ನಿಂತಿರೋದು ನೋಡಿ, ಯಾಕೆ ಎಲ್ಲರೂ ಹಿಂಗೆ ನಿಂತಿದ್ದೀರಾ, ನಾನು ಬಂದಿರೋದು ಖುಷಿಯಾಗಿಲ್ವೇ ಅಂತ ಕೇಳಿದಾಗ, ಹಂಗಲ್ಲ ಅಳಿಯಂದ್ರೆ, ನೀವು ಬಂದಿರೋ ಖುಷಿಗೆ ನಮಗೆ ಕರೆಂಟ್ ಹೊಡೆದಂಗೆ ಆಗೋಯ್ತು, ಅದಕ್ಕೆ ಏನು ಮಾತಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಚಲುವರಾಜ ಭದ್ರೇಗೌಡ್ರಿಗೆ ಹೇಳ್ತಿರ್ತಾರೆ. ನಂತರ ವಸಿ ಹೋಗವ, ನೀರು ಅದು ಏನಾದರೂ ತಂದುಕೊಡು ಅಳಿಯಂದ್ರಿಗೆ, ನೀವು ಬಂದಿರೋ ಶಾಕಿಗೆ ನೋಡಿ ನಮ್ಗೆ ಯಾರಿಗೂ ಮಾತೇ ಬರ್ತಾ ಇಲ್ಲ ಅಂತ ವಿದ್ಯಾ ಕಡೆ ಹೇಳ್ತಾ ಇರ್ತಾನೆ. ಈತ ಭಾಗೀರಥಮ್ಮ ಶಿವರಾಮೇಗೌಡ್ರ ಹತ್ರ ಬಂದ್ಬಿಟ್ಟು ಏನೋ ವಿಚಾರ ಹೇಳಬೇಕು ಅಂತಿರ್ತಾಳೆ. ಅದನ್ನು ಗಮನಿಸಿದಂಥ ಶಿವರಾಮೇಗೌಡರು, ಏನವ್ವ ಏನು ವಿಷಯ ಅಂತ ಹೇಳು ಅಂದಾಗ, ಅದೇ ಏನು ಹೇಳಬೇಕು ಹೆಂಗೆ ಹೇಳಬೇಕು ಅಂತ ಗೊತ್ತಾಯ್ತಾ ಇಲ್ಲ ಶಿವರಾಮ ನನಗೆ ಅಂದಾಗ, ಏನವ್ವ ಹಿಂಗೆ ಹೇಳ್ತೀಯ, ಅದೇನು ವಿಷಯ ಧಾರಾಳವಾಗಿ ಹೇಳು ಅಂದಾಗ, ನೀನು ಕೋಪ ಮಾಡ್ಕೋಬಾರ್ದು ಅಂತ ಹೇಳ್ತಾಳೆ. ನಾನು ಯಾಕವ್ವ ಕೋಪ ಮಾಡ್ಕೊಳ್ಳಿ ಅಂತ ಕೇಳಿದಾಗ, ನಿನ್ನ ತಂಗಿ ಮತ್ತು ತಂಗಿ ಮಗಳು ಗೇಟ್ ಹತ್ರ ಬಂದು ನಿಂತಿದ್ದಾರೆ ಅಂತ ಹೇಳಿದರೆ ನಿನ್ನ ಕೋಪ ಬರೋಕ್ಕಿಲ್ವೇ ಅಂತ ಕೇಳ್ತಾಳೆ. ಅದಕ್ಕೆ ಅವ್ರು ಯಾಕೆ ಇಲ್ಲಿಗೆ ಬಂದಿರೋದು, ನಾನು ಅವತ್ತೇ ಹೇಳಿರೋದಲ್ವೇ ಅವ್ರ ನೆರಳು ಕೂಡ ನಮ್ಮ ಹಟ್ಟಿ ಮೇಲೆ ಬೀಳಬಾರ್ದು ಅಂತ ಹೇಳಿದಾಗ, ಭಾಗೀರಥಮ್ಮ, ಹೌದು ಕಣಪ್ಪ, ಏನು ಮಾಡ್ತೀಯಾ, ವಯಸ್ಸಿಗೆ ಬಂದಿರೋ ಹೆಣ್ಮಗು ಕಟ್ಕೊಂಡು ಬಾಗಿಲು ಬಂದು ನಿಂತಿದ್ದಾಳೆ, ಹೆತ್ತಿರೋ ಕರ್ಮಕ್ಕೆ ನಾನು ಅವಳು ಮಾಡಿರೋದು ತಪ್ಪಿಲ್ಲ ಅಂತ ಹೇಳೋಕ್ಕಿಲ್ಲ, ಅವಳು ಮಾಡಿರೋದು ದೊಡ್ಡ ತಪ್ಪೇ, ಅಪರಾಧನೇ. ಆದರೆ ಅವ್ರಿಗೆ ಈ 4 ದಿನದಲ್ಲಿ ನಿಮ್ಮ ಚಿಕ್ಕಪ್ಪ ಹೊರಗೆ ಹಾಕಿದ ಮೇಲೆ ಬುದ್ಧಿ ಬಂದಿದೆ ಕಣ್ಲ, ಅಲ್ಲೇ ದೇವಸ್ಥಾನದಲ್ಲಿ ಅಲ್ಲಿ ಇಲ್ಲಿ ಇದ್ದು ಕಾಲ ಕಳೆದಿದ್ದಾರೆ ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲೇ ಮೋಹನ ಬಂದ್ಬಿಟ್ಟು, ಉಪ್ಪು ತಿಂದವರು ನೀರು ಕುಡಿಲೇಬೇಕಲ್ವಾ ಅತ್ತೆ, ಅವರು ಉಪ್ಪು ತಿಂದು ಮನೆಗೇ ದ್ರೋಹ ಮಾಡಿದವರು, ಅದು ಕೈ ತೊಳೆದು ಆರೋಕ್ಕೆ ಮೊದಲೇ ನಮಗೆ ಇಷ್ಟೆಲ್ಲ ಮೋಸ ಮಾಡಿದವರು, ಇವಾಗ ಹೆಂಗೆ ಅಟ್ಟಿ ಒಳಗಡೆ ಬಿಟ್ಕೊಳಕ್ಕಾಗದೀತು ಅಂತ ಮೋಹನನು ಹೇಳ್ತಾಳೆ. ಗೋವಿಂದ ಕೂಡ, ಹೌದು ಕಣವ, ಅವ್ರ ಕರ್ಮ ಅವ್ರು ಅನುಭವಿಸ್ಲಿ, ನೆರಳು ಕೊಟ್ಟು ಮರನೇ ಅವ್ರು ಕಡಿಯೋದಕ್ಕೆ ನೋಡಿದ್ರು, ಅಂಥವ್ರಿಗೆ ಈ ಹಟ್ಟಿನಲ್ಲಿ ಜಾಗ ಇಲ್ಲ ಅಂತ ಹೇಳ್ತಿರ್ತಾರೆ. ಈಶ್ವರಿ ಕೂಡ ಅದನ್ನೇ ಹೇಳ್ತಾಳೆ. ಎಲ್ಲರೂ ಇದೇ ಥರ ಮಾತಾಡ್ತಾ ಇರೋದು ನೋಡ್ಬಿಟ್ಟು ಭಾಗೀರಥಮ್ಮ, ನಾನು ಅವಳು ಮಾಡಿರೋದು ತಪ್ಪು ಅಂತ ಸಮಜಾಯಿಸ್ತಾ ಇಲ್ಲ, ಆದರೆ ಅವಳು ಈಗ ವಯಸ್ಸಿಗೆ ಬಂದಿರೋ ಮಗ ಕಟ್ಕೊಂಡು ಎಲ್ಲಿ ಅಂತ ಓದಾಳು, ಅದಕ್ಕೆ ಅಂತ ರಾಗ ಎಳಿತಿದ್ದಾಗ ಚಿತ್ರ, ಏನಮ್ಮಮ್ಮ ಹಿಂಗೆ ಹೇಳ್ತಾ ಇದೀಯಾ, ಅವ್ರು ಮಾಡಿರೋದು ವಸಿ ನಾಟಕವೇ, ಇದೇ ಮನೆಯಲ್ಲಿ ಉಂಡು ತಿಂದು ಬೆಳೆದು ಹೆಂಗೆಲ್ಲ ಮೆರೆದ್ರು, ಏನೆಲ್ಲ ದ್ರೋಹ ಮಾಡಿದ್ರು ಅಂತ ನಿನಗೂ ಗೊತ್ತಿದ್ರು, ಇವಾಗ ಹಿಂಗೆ ಹೇಳ್ತಾ ಇದೆಯಲ್ಲ, ಭಿಕ್ಷೆ ಬಡ್ಕೊಂಡು ಬದುಕಲಿ ಬಿಡು ಅಂತ ಹೇಳ್ತಿರ್ತಾಳೆ. ಇತ್ತ ಭದ್ರೇಗೌಡರು, ನಂತರ ಯಾರಿಗೆ ಹೇಳ್ತಾ ಇದ್ದೀರಾ ನೀವು ಕೆಲಸ ಮಾಡೋದಕ್ಕೆ, ನನ್ನ ಹೆಂಡ್ತಿ ಕೆಲಸ ಮಾಡಬೇಕೇ, ಇವಾಗ ಅವಳು ನಮ್ಮವ್ವ ನನ್ನ ಮಗಳನ್ನ ಹೊಟ್ಟೆಲಿ ಮಡ್ಕೊಂಡವಳೆ, ಏನು ಕೆಲಸ ಮಾಡೋ ಹಾಗಿಲ್ಲ ಅಂತ ಚಲುವರಾಜಿಗೆ ಹೇಳ್ತಿದ್ದಂಗೆ, ಚಲುವರಾಜ, ಅಯ್ಯೋ ನಾನು ಈ ಬಂದಿರೋ ಖುಷಿಗೆ ನಾನು ಯಾರಿಗೆ ಏನು ಹೇಳ್ತಾ ಇದ್ದೀನಿ ಅಂತಲೇ ಗೊತ್ತಾಯ್ತಾ ಇಲ್ಲ ಅಂದರೆ ಕೂತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾಗ, ರತ್ನ ಕೈಯಲ್ಲಿರುವಂಥ ಬಟ್ಟೆ ನೋಡ್ಬಿಟ್ಟು, ಏನತ್ತೆಮ್ಮ ಅದು ದಾರ ಎಲ್ಲ ಬಟ್ಟೆ ಇದೆ ಏನದು ಅಂತ ಕೇಳ್ತಿರ್ತಾನೆ. ಇತ್ತ ಭಾಗೀರಥಿ ಎಲ್ಲರಿಗೂ ಕೈ ಮುಗಿದು ಈ ಹಟ್ಟಿ ಒಳಗಡೆ ಸೇರಿಸ್ಕೊಂಡು ಮತ್ತೆ ಅವರು ಈ ಮನೆ ನೆಮ್ಮದಿನ ಹಾಳು ಮಾಡಲಿ ಅಂತ ಹೇಳ್ತಾ ಇಲ್ಲ, ಆದರೆ ಅವ್ರಿಗೆ ಬದುಕೋದಕ್ಕೆ ಏನಾದರೂ ಒಂದು ದಾರಿ ಮಾಡಿಕೊಡು ಶಿವರಾಮ ಅಂತಿದ್ದಂಗೆ, ಈಶ್ವರಿ ಈ ಮುದುಕಿ ಏನಾದರೂ ಮಾಡಿ ಹತ್ತು ಕರೆದು ಅವ್ರನ್ನ ಒಳಗೆ ಬಿಟ್ಕೊಂಬಿಡ್ತಾಳೆ. ಇರು ನೋಡಿ ಇವಾಗ ಏನು ಮಾಡ್ತೀನಿ ಅಂತ ಹೇಳಿ, ಅಲ್ಲ ಬಾವ ನಾನು ಹಿಂಗೆ ಹೇಳ್ತೀನಿ ಅಂತ ತಿಳ್ಕೊಬೇಡಿ, ಅವರು ನಿಮ್ಮನ್ನೇ ಜೈಲಿಗೆ ಕಳಿಸ್ದವರು, ಆಗ ವಿದ್ಯಾ ಜೈಲಿಗೆ ಕಳಿಸಿದಾಳೆ ಅಂತ ಅವಳಿಗೇನೆಲ್ಲ ಶಿಕ್ಷೆ ಕೊಟ್ವಿ, ಅದೇ ಥರ ಇವಳಿಗೂ ಕೂಡ ಅದೇ ಶೆಡ್ಡಲ್ಲಿ ಇರೋಕ್ಕೆ ಬಿಡಬೇಕು, ಈ ಮನೆ ಒಳಗಡೆ ಬರೋಕ್ಕೆ ಬೇಡ ಅಂತ ಹೇಳ್ತಿದ್ದಂಗೆ, ಗೋವಿಂದ, ಹೌದು ಈಶ್ವರಿ ಹೇಳ್ತಾ ಇರೋದು ನನಗೆ ಸರಿ ಅನ್ನಿಸ್ತಾ ಇದೆ ಅಂತ ಹೇಳ್ತಿರ್ತಾನೆ. ಆಗ ಏನು ಮಾಡೋಕ್ಕಾಗದೆ ಭಾಗೀರಥಮ್ಮ ಕೊನೆ ಪಕ್ಷ ಇಲ್ಲಾದರೂ ನೆರಳು ಕಾಣ್ತಾಳಲ್ಲ ಅಂತ ಸುಮ್ಮನೆ ಆಗ್ತಾರೆ. ಆಗ ಈಶ್ವರಿ ಹೇಳಿರೋದಕ್ಕೆ ಎಲ್ಲರೂ ಒಪ್ಕೊತಾರೆ, ವಯಸ್ಸಿಗೆ ಬಂದಿರೋ ಹುಡುಗಿ ಕಟ್ಕೊಂಡು ಎಲ್ಲಿ ಹೋಗ್ತಾಳೆ, ಇಲ್ಲೇ ಇರಲಿ ಬಿಡು ಅಂತ ಹೇಳಿದಾಗ ಶಿವರಾಮೇಗೌಡರು ಮಾತ್ರ ಯಾವುದಕ್ಕೂ ಒಪ್ಪೋದಿಲ್ಲ, ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗ್ರಿ, ಆದರೆ ಈ ಮನೆ ಒಳಗಡೆ ಬರೋಂಗಿಲ್ಲ, ನನಗೆ ಮುಖ ತೋರ್ಸಂಗಿಲ್ಲ, ಅವ್ರ ನೆರಳು ಕೂಡ ಇಲ್ಲಿ ಬೀಳೋ ಹಾಗಿಲ್ಲ ಅಂತ ಜೋರಾಗಿ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಆಗ ಈಶ್ವರಿ ನನ್ನ ಆಟ ಗೆಲ್ತು ಅಂತ ಅನ್ಕೊತಾಳೆ.
ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.